ಎಲ್ರಿಗೂ ನಮಸ್ಕಾರ. ಈ ಹಿಂದೆ ನಿಮಗೆ ಪಿಕ್ ಟೂಲ್ ಮತ್ತು ಶೇಪ್ ಟೂಲ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೂಲ್ ಆದಂಥ ಕ್ರಾಫ್ಟ್ ಟೂಲ್, ನೈಫ್ ಟೂಲ್ ಮತ್ತು ಇರೇಸರ್ ಟೂಲ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಂಟ್ರೋಲ್ ಎನ್ ನ್ಯೂ ಪೇಜನ್ನು ತೊಗೊತಾ ಇದ್ದೀನಿ. ಕಂಟ್ರೋಲ್ ಎನ್ನನ್ನು ಪ್ರೆಸ್ ಮಾಡಿದ್ದೀನಿ. ನ್ಯೂ ಪೇಜ್, ಇಲ್ಲಿ ನಾನು ಬಿಸ್ನೆಸ್ ಕಾರ್ಡ್ ಸೈಜನ್ನು ತೊಗೊಂಡಿದ್ದೀನಿ. ಈಗ ನಾನು ಒಂದು ಪಿಕ್ಚರ್ಸನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೇಕಿರುತ್ತೆ. ಫೈಲ್ ಮೆನುಗೆ ಹೋಗ್ತೀನಿ. ಫೈಲ್ ಮೆನುವಲ್ಲಿ ಇಂಪೋರ್ಟ್ ಅಂತ ಇದೆ ಒಂದು ಆಪ್ಷನ್ಸ್, ಅದನ್ನು ತೊಗೊಂಡಿದ್ದೀನಿ. ಫೈಲಲ್ಲಿ ಇಂಪೋರ್ಟಿಗೆ ಹೋಗಿ ನನಗೆ ಒಂದು ಯಾವ ಪಿಕ್ಚರ್ಸ್ ಬೇಕೋ ಆ ಪಿಕ್ಚರ್ಸನ್ನು ನಾನು ತೊಗೊಳ್ತಾ ಇದ್ದೀನಿ. ಈ ರೀತಿ ಪಿಕ್ಚರ್ಸ್ ಬಂದ ತಕ್ಷಣ ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಪಿಕ್ಚರ್ಸನ್ನು ತೊಗೊಂಡಿದ್ದೀನಿ. ಎಷ್ಟು ಬೇಕಿದ್ರೆ ಅದನ್ನು ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಕೊಬೋದು. ಈ ರೀತಿ ಮಾಡ್ಕೊಂಡು ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಟೂಲಲ್ಲಿ ಕ್ರಾಫ್ಟ್ ಟೂಲ್ ಅಂದರೆ ಅನ್ವಾಂಟೆಡ್ ಪ್ಲೇಸನ್ನು ನಾವು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ನಮಗೆ ಫೋಟೋಸ್ ಮಾತ್ರ ಬೇಕಿದ್ರೆ ಫೋಟೋಸನ್ನು ನಾವು ಕ್ರಾಪ್ ಮಾಡ್ಕೊಳ್ಳಿಕ್ಕೋಸ್ಕರ ಯೂಸ್ ಮಾಡ್ಕೊತೀವಿ. ಇಲ್ಲಿ ಬಂದು ಕ್ರಾಪ್ ಅಂತ. ಸೊ ಈಗ ಕ್ರಾಪ್ ಆಯಿತು ಪಿಕ್ಚರ್. ಸೊ ಕ್ರಾಪ್ ಮಾಡಲಿಕ್ಕೆ ಬಳಸುವಂಥ ಟೂಲು ಕ್ರಾಪ್ ಟೂಲ್. ನೆಕ್ಸ್ಟ್ ನೈಫ್ ಟೂಲಲ್ಲಿ ನಾನೀಗ ಈ ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಕ್ಲಿಕ್ ಮಾಡಿಕೊಂಡು ನಾನು ಪಿಕ್ ಟೂಲ್ನ ಸೈಡಿಂದ ಆ ಒಂದು ಕಟ್ ಮಾಡಿದಂಥ ಪ್ಲೇಸನ್ನು ರಿಮೂವ್ ಮಾಡ್ತೀನಿ. ನೋಡಿ, ಇದು ನಮಗೆ ನೈಫ್ ಟೂಲ್ನ ಕೆಲಸ. ನಮಗೆ ಬೇಡವಾದ ಜಾಗವನ್ನು ಕಟ್ ಮಾಡಿ ತೆಗಿಲಿಕ್ಕೆ. ಇರೇಸರ್ ಟೂಲ್ ನೆಕ್ಸ್ಟ್ ಬರುವಂಥದ್ದು ಇರೇಸರ್ ಟೂಲಲ್ಲಿ ಇಲ್ಲಿ ಎರಡು ರೀತಿ ಇರೇಸರ್ ಟೂಲ್ ಬರುತ್ತೆ. ಸ್ಕ್ವೇರ್ ಶೇಪಲ್ಲಿ ತೊಗೋಬೋದು, ಮತ್ತು ನೀವು ರೌಂಡೆಡ್ ಶೇಪಲ್ಲಿ ಕೂಡ ತೊಗೋಬೋದು. ದೊಡ್ಡ ಸೈಜಸ್ ಬೇಕಿದ್ರೆ ದೊಡ್ಡ ಸೈಜಸ್ಸನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪೆನ್ ಪ್ರೆಸರ್ಸ್ ಇದ್ರೆ ಅದು ತೊಗೋಬೋದು, ಇಲ್ಲ ಪೆನ್ ಟೈಟ್ ಇದ್ರೆ ಅದು ತೊಗೋಬೋದು. ನಿಮ್ಗೆ ಯಾವ್ದು ಬೇಕು ಆ ರೀತಿಯಾಗಿ ತೊಗೊಳ್ಳಿ. ರಿಡ್ಯೂಸ್ ನೋಟ್ಸನ್ನು ಕೂಡ ಹಾಕೋಬೋದು. ಸೊ ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ಡ್ರ್ಯಾಗ್ ಮಾಡಿ ತೊಳ್ಕೊಬರ್ತಾರೆ. ಅನ್ವಾಂಟೆಡ್ ಪ್ಲೇಸನ್ನು ಇರೇಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ತೊಗೋತೀನಿ ರೌಂಡೆಡ್ ಶೇಪಲ್ಲಿ. ನೋಡಿ ಬಂತು. ನೋಡಿ, ಈ ರೀತಿಯಾಗಿ ನಾವು ಶೇಪನ್ನು ಅಳಿಸ್ಕೊಂಡು ಬರ್ಬೋದು. ಅನ್ವಾಂಟೆಡ್ ಪ್ಲೇಸ್ ಇದ್ದರೆ ಅದನ್ನ ನಾವು ರಿಮೂವ್ ಮಾಡ್ಕೋಬೋದು. ನೋಡಿ, ರೀತಿಗೆ ರಿಮೂವ್ ಮಾಡ್ಕೊಂಡು. ಸೊ ಇದು ನಮಗೆ ಕ್ರಾಪ್ ಟೂಲ್ ಅಂದರೆ ನಮಗೆ ಅನ್ವಾಂಟೆಡ್ ಪ್ಲೇಸನ್ನು ಕ್ರಾಪ್ ಮಾಡಲಿಕ್ಕೆ, ಕಟ್ ಮಾಡಲಿಕ್ಕೆ. ನೈಫ್ ಟೂಲ್ ಅಂದರೆ ಕಟ್ಟಿಂಗ್ ಪರ್ಪಸಸ್ ಆಗಿ ಯೂಸ್ ಮಾಡೋದು. ಇರೇಸರ್ ಟೂಲ್ ಅಂದರೆ ನಮ್ಗೆ ಅನ್ವಾಂಟೆಡ್ ಪ್ಲೇಸನ್ನು ರೇಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಸೊ ಇದರ ನಂತರ ಬರುವಂಥದ್ದು ನಿಮಗೆ ಝೂಮ್ ಟೂಲನ್ನು ಕೀಬೋರ್ಡಲ್ಲಿರುವಂಥ ಝೆಡ್ ಬಟನನ್ನು ಕೂಡ ಪ್ರೆಸ್ ಮಾಡ್ಕೋಬೋದು. ಝೂಮ್ ಟೂಲ್ ನೋಡಿ, ಪಿಕ್ಚರ್ಸನ್ನು ಝೂಮ್ ಮಾಡಲಿಕ್ಕೆ ಝೂಮ್ ಟೂಲ್. ಹಾಗೆ ಝೂಮ್ ಔಟ್ ಮಾಡಲಿಕ್ಕೆ ನಾವು ಯಾವ ಟೂಲನ್ನು ಯೂಸ್ ಮಾಡಬೇಕು ಅಂದರೆ ಕಂಟ್ರೋಲ್ ಹಿಡಿದು ಪ್ಲಸ್ ಹೊಡೆದ್ರೆ ಝೂಮ್ ಆಗುತ್ತೆ. ಮತ್ತು ಝೂಮ್ ಔಟ್ ಬೇಕಾದಾಗ ನಾವು ಕಂಟ್ರೋಲ್ ಹಿಡಿದು ಮೈನಸ್ ಬಟನನ್ನು ಯೂಸ್ ಮಾಡಬೇಕು. ಇಲ್ಲಿದೆ ನೋಡಿ, ಎಷ್ಟು ಪರ್ಸೆಂಟ್ ಝೂಮ್ ಬೇಕು ಅಂತ ಮಾಡ್ಕೋದು. ಝೂಮ್ ಔಟ್ ಬೇಕಾದರೆ ಝೂಮ್ ಔಟ್ ಕೂಡ ಮಾಡ್ಕೋಬೋದು. ಇದು ನಿಮಗೆ ಕ್ರಾಪ್ ಟೂಲು, ನೈಫ್ ಟೂಲು, ಇರೇಸರ್ ಟೂಲು, ಅದರ ನಂತರ ಬರುವಂಥ ಝೂಮ್ ಟೂಲ್ನ ಬಗ್ಗೆ ವಿವರಣೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿ
ಫ್ರೀ ಹ್ಯಾಂಡ್ ಟೂಲನ್ನು ಏನಕ್ಕೆ ಯೂಸ್ ಮಾಡ್ತೀವಿ, 2 ಪಾಯಿಂಟ್ ಲೈನನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ, ಬೆನ್ಸರನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.